അല്ലാഹുവിൻ തിരുവലിയരേ സയ്യിദ് ഇസ്മായിൽ ബുഖാരി തങ്ങളെ, സയ്യിദ് ഇസ്മായിൽ ബുഖാരി തങ്ങളെ, ഈ നാടിൻ ശോഭ പരത്തിയ സയ്യിദോരെ ഉറൂസിൻ സന്ദേശമാ, സയ്യിദോരെ ഉറൂസിൻ സന്ദേശമാ. ಮಂಜನಾಡಿಯಲ್ಲಿ ಐತಿಹಾಸಿಕವಾಗಿ 2 ವರ್ಷಗಳಿಗೊಮ್ಮೆ ನಡೆಸಿಕೊಂಡು ಬರುತ್ತಿರುವಂಥ ಸಯ್ಯದ್ ಇಸ್ಮಾಯಿಲ್ ವಲಿಯುಲ್ಲಾಹಿಲ್ ಬುಖಾರಿ ಕದ್ದಸಲ್ಲಾಹು ಸರುಲ್ ಅಜೀಜ್ರವರ ಹೆಸರಿನಲ್ಲಿ 2 ವರ್ಷಗಳಿಗೆ ಒಮ್ಮೆ ನಡೆಸಿಕೊಂಡು ಬರುತ್ತಿರುವಂಥ ಉರೂಸ್ ಕಾರ್ಯಕ್ರಮದ ಪ್ರಚಾರಾರ್ಥಕವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ಇದರಲ್ಲಿ ಈಗ ನಿಮಗೆ ಪರಿಚಯಿಸಬೇಕಿದ್ದರೆ ಮಧ್ಯದಲ್ಲಿರುವವರು ಅಬ್ದುಲ್ ಅಜೀಜ್ರವರು, ನಮ್ಮ ಜಮಾತಿನ ಪ್ರಧಾನ ಕಾರ್ಯದರ್ಶಿಗಳು. ಅವರ ಎಡಬದಿಯಲ್ಲಿ ಫಸ್ಟಿಗಿರುವವರು ಹಾಜಿ ಎನ್ ಎಸ್ ಕರೀಮ್ರವರು, ನಮ್ಮ ಜಮಾತಿನ ಉಪಾಧ್ಯಕ್ಷರು. ಅದೇ ರೀತಿಯಲ್ಲಿ ಅದರ ಆಚೆ ಬದಿಯಲ್ಲಿ ಹಾಜಿ ಆಲಿಕುಂಜಿ ಪಾರೆಯವರು, ಮಾಜಿ ಅಧ್ಯಕ್ಷರು ಮತ್ತು ಪ್ರಸಕ್ತ ಆರ್ಥಿಕ ಸಮಿತಿಯ ಕನ್ವೀನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಮೊಯ್ದೀನ್ ಕುಂಜಿ ಬಸರ ಅಂತೇಳಿ ಇವರು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಬ್ರಾಹಿಂ ಹಸನಿಯವರು ಪ್ರಚಾರ ಸಮಿತಿಯ ಕನ್ವೀನರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ನಾನು KMK ಮಂಜನಾಡಿ ಅಂತೇಳಿ ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯತೆಯಿಂದ ಆಹ್ವಾನಿಸ್ತೇವೆ. ನಮಗೆ ಭಾಳ ಸಂತೋಷವಾಗಿದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಬಹುಶಃ ವಾರ್ತಾಭಾರತಿ, ನಂತರ ವಿಜಯ ಕರ್ನಾಟಕ, ಪ್ರಜಾವಾಣಿ, ಹೊಸಕುರಲ್ ಹಾಗೆ ವಿವಿಧ ಚಾನಲ್ಗಳವರು ಇದರಲ್ಲಿ ಭಾಗವಹಿಸಿದ್ದೀರಿ. ಅದರಿಂದ ಚಾನಲ್ಗಳವರು ಮತ್ತು ಇನ್ನು ಉಳಿದವರು ಸ್ವಲ್ಪ ಪರಿಚಯ ಇದೆ, ಕೆಲವರು ಪರಿಚಯ ಇಲ್ಲ. ಪರಿಚಯಿಸಿಕೊಂಡಾಗ ನಮಗೆ ಯಾವುದು ಅಂತೇಳಿ ಮತ್ತೆ ನೋಡಿಕೊಳ್ಳಿಕ್ಕೂ ಅದು ಸರಿ ಗೊತ್ತಾಗುತ್ತೆ. ಅದರಿಂದ ಆಸಿಫ್ರವರೆಗೆ ಹೊಸಕುರಲ್ನವರು ಮತ್ತೆಲ್ಲ ಚಾನೆಲ್ಸ್ನವರು ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಪ್ರಧಾನ ಕಾರ್ಯದರ್ಶಿಗಳು ನೀಡಲಿಕ್ಕಿದ್ದಾರೆ. ಇತಿಹಾಸ ಪ್ರಸಿದ್ಧ ಮಂಜನಾಡಿ ಉರೂಸ್ ಕಾರ್ಯಕ್ರಮ, ಇದರ ಪ್ರಯುಕ್ತ ಇಂದು ನಾವು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ. ನಮ್ಮ ಮಂಜನಾಡಿ ಜುಮಾ ಮಸೀದಿ ಸಮೀಪ ಅಂತ್ಯ ವಿಶ್ರಮಗೊಳ್ಳುತ್ತಿರುವಂಥ ಹಜರತ್ ಸಯ್ಯದ್ ಇಸ್ಮಾಯಿಲ್ ವಲಿಯುಲ್ಲಾ ಬುಖಾರಿ ತಂಗಳ್ರವರ ಹೆಸರಿನಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರುತ್ತಿರುವಂತಹ ಈ ಇತಿಹಾಸ ಪ್ರಸಿದ್ಧ ಉರೂಸ್ ಕಾರ್ಯಕ್ರಮವು ಇದೇ 2021 ಡಿಸೆಂಬರ್ 1ರಿಂದ 11ರವರೆಗೆ ನಮ್ಮ ಜಮಾತಿನ ಗೌರವಾಧ್ಯಕ್ಷರಾದ ಸಯ್ಯದ್ ಆಟಕೋಯ ತಂಗಲ್ ಕುಂಬೋಲ್ರವರ ನೇತೃತ್ವದಲ್ಲಿ ನಡೆಯಲಿರುವುದು. ಈ ಕಾರ್ಯಕ್ರಮವು ತಾರೀಕು 1/11/2021ರಂದು ನಮ್ಮ ಜಮಾತ್ ಮುದರಿಸರಾದ ಬಹುಮಾನ್ಯರಾದ ಅಹಮದ್ ಬಾಕವಿ ಉಸ್ತಾದ್ರವರು ಉದ್ಘಾಟಿಸುವುದರೊಂದಿಗೆ ಪ್ರಾರಂಭಗೊಳ್ಳಲಿರುವುದು. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಮಾತಿನ ಅಧ್ಯಕ್ಷರಾದ ಅಬ್ದುಲ್ ಅಜೀಜ್ ಮೈಸೂರು ಬಾವಾರವರು, ಅದೇ ರೀತಿ ಅಲ್ಮದೀನಾ ಜನರಲ್ ಮ್ಯಾನೇಜರಾದಂಥ ಅಬ್ದುಲ್ ಖಾದರ್ ಉಸ್ತಾದ್ರವರು, ಅದೇ ರೀತಿ ನಮ್ಮ ಅಂದಿನ ಮುಖ್ಯ ಪ್ರಭಾಷಣಗಾರರಾದಂಥ ಅಬ್ದುಲ್ ಲತೀಫ್ ಸಕಾಫಿ ಕಾಂತಪುರ ಮದನಿಯಂ ಇವರು ಭಾಗವಹಿಸಲಿದ್ದಾರೆ. ಅದರಂತೆ ನಮ್ಮ ಈ ಉರೂಸ್ ಕಾರ್ಯಕ್ರಮದಲ್ಲಿ ಕಾಜೂರ್ ತಂಗಳ್ರವರು, ಅದೇ ರೀತಿ ಮುಕ್ತಾರ್ ತಂಗಳ್ರವರು, ಅದೇ ರೀತಿ ಅಲಿ ತಂಗಳ್ರವರು ಕುಂಬೋಲ್, ಅದೇ ರೀತಿ ಕೂರತ್ತಂಗಲ್ ಅವರು ಭಾಗವಹಿಸಲಿದ್ದಾರೆ. ಅದೇ ರೀತಿ ನಮ್ಮ ಪ್ರಮುಖ ಪ್ರಭಾಷಣಗಾರರಾದಂಥ ಸಿರಾಜುದ್ದೀನ್ ಕಾಸ್ಮಿ ಅವರು, ಪೇರೋಡ್ ಅಬ್ದುಲ್ ರಹಿಮಾನ್ ಸಕಾಫಿ ಅವರು, ಲುಕ್ಮಾನುಲ್ ಹಕೀಮ್ ಸಕಾಫಿ ಅವರು, ಅದೇ ರೀತಿ ಸಫ್ವಾನ್ ಸಕಾಫಿ ಅವರು ಸೇರಿದಂತೆ ಹಲವಾರು ಉಲಮಾಗಳು ಮತ್ತು ಭಾಗವಹಿಸಲಿದ್ದಾರೆ. ಮಾತ್ರವಲ್ಲದೆ ನಮ್ಮ ಉರೂಸ್ ಕಾರ್ಯಕ್ರಮದ ಕೊನೆಯ ದಿನ ಅಂದರೆ 11/12/2021ರಂದು ನಮ್ಮ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭಕ್ಕೆ ಬಹುಮಾನ್ಯರಾದ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಕಾಂತಪುರಂ ಅವರು ಹಾಗೂ ಯಹಿಯಾ ತಂಗಲ್ ಬುಖಾರಿ ಅವರು, ಆಮೇಲೆ ನಮ್ಮ ಸಯ್ಯದ್ ಆಟಕೋಯ ತಂಗಲ್ರವರು ಸೇರಿದಂತೆ ಹಲವಾರು ಪ್ರಮುಖ ಉಲಮಾಗಳು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಕೊನೆಯ ದಿನ ಸ್ತ್ರೀ ಮತ್ತು ಪುರುಷರಿಗಾಗಿ ಅನ್ನದಾನ ಕಾರ್ಯಕ್ರಮವು ಇರುವುದು. ಈ ನಮ್ಮ ಇತಿಹಾಸ ಪ್ರಸಿದ್ಧ ಉರೂಸ್ ಕಾರ್ಯಕ್ರಮಕ್ಕೆ ದಕ್ಷಿಣ ಭಾರತದ ಹಲವಾರು ರಾಜ್ಯಗಳಿಂದ
ಭಕ್ತಾದಿಗಳು ಆಗಮಿಸಲಿದ್ದಾರೆ. ಸುಮಾರು 800 ವರ್ಷ ಇತಿಹಾಸವಿರುವಂಥ ನಮ್ಮ ಈ ಜುಮಾ ಮಸೀದಿಯಲ್ಲಿ ಸುಮಾರು 250 ವರ್ಷಕ್ಕಿಂತಲೂ ಮೊದಲು ಇಲ್ಲಿ ಅಂತವಿಶ್ರಮಗೊಳ್ಳುತ್ತಿರುವಂಥ ಸೈಯದ್ ಇಸ್ಮಾಯಿಲ್ ಬುಖಾರಿ ತಂಗಳ್ರವರ ಹೆಸರಿನ ಈ ಉರೂಸ್ ಕಾರ್ಯಕ್ರಮವು ದಕ್ಷಿಣ ಭಾರತದಲ್ಲಿಯೇ ಉಲ್ಲಾಲದ ನಂತರ ಭಾಳ ಪ್ರಸಿದ್ಧಿಯನ್ನು ಪಡೆದಂಥ ಒಂದು ಉರೂಸ್ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಾವು ಪತ್ರಿಕಾ ಮಾಧ್ಯಮದವರು, ಟಿ ವಿ ಮಾಧ್ಯಮದವರು ಸೇರಿದಂತೆ ಎಲ್ಲ ವಿಭಾಗಗಳ ಸಹಕಾರವನ್ನು ಕೋರುತ್ತೇವೆ. ಕೊನೆಯ ದಿನವಾದ 11/12/2021 ನಾವು ಇಲ್ಲಿ ನಮ್ಮ ಪರಿಸರದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಗಾಗಿ ಒಂದು ಸೌಹಾರ್ದ ಕೂಟವನ್ನು ಕೂಡ ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮದ ಕೊನೆಯಲ್ಲಿ UT ಖಾದರ್ ಸಾಹೇಬರು MLA ನಮ್ಮ ಮಂಗಳೂರು ಇವರು ಭಾಗವಹಿಸಲಿದ್ದಾರೆ. ಅನಂತರ ನಮ್ಮ ಉಲ್ಲಾಲ ದರ್ಗಾದ ಅಧ್ಯಕ್ಷರಾದಂಥ ಅಬ್ದುಲ್ ರಶೀದ್ ಹಾಜಿಯವರು ಕೂಡ ಭಾಗವಹಿಸಲಿದ್ದಾರೆ. ಇವರಂತೆ ಹಲವಾರು ಧಾರ್ಮಿಕ ಮತ್ತು ರಾಜಕೀಯ ನಾಯಕರು ಕೂಡ ಭಾಗವಹಿಸ್ತಾರೆ. ಅಧ್ಯಕ್ಷರಾದ ಮೈಸೂರು ಬಾವರವರು ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮ ನೇತೃತ್ವವನ್ನು ನೀಡಲಿದ್ದಾರೆ. ಎಲ್ಲರ ಸಹಕಾರವನ್ನು ಕೋರ್ತಾ ಪತ್ರಿಕಾ ಮಾಧ್ಯಮದವರಿಗೆ ನಾನು ಈ ಸಂದರ್ಭದಲ್ಲಿ ಭಾಳ ಅಭಿನಂದನೆಯನ್ನು ಹೇಳ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ತಮ್ಮ ಸಹಕಾರವನ್ನು ನಾನು ಯಾವತ್ತೂ ಕೋರ್ತೇನೆ. ಸೈಯದ್ ಇಸ್ಮಾಯಿಲ್ ವಲಿಯುಲ್ಲಾಹಿಲ್ ಬುಖಾರಿ ಕದ್ದಸಲ್ಲಾಹು ಸರ್ರವುಲ್ ಅಜೀರವರ ಉರೂಸ್ ಕಾರ್ಯಕ್ರಮವು 1977ರಲ್ಲಿ ಪ್ರಾರಂಭವಾಯಿತು. ಪ್ರಥಮದಲ್ಲಿ ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರ್ತಿದ್ದಂಥ ಈ ಕಾರ್ಯಕ್ರಮ 1996ರಿಂದ 2 ವರ್ಷಕ್ಕೊಮ್ಮೆ ಆಚರಿಸ್ತಾ ಬರ್ತಾ ಇದ್ದೇವೆ. ಈ ವರ್ಷ ನಡೆಯುವಂಥ ಈ ಕಾರ್ಯಕ್ರಮ 29ನೇ ಉರೂಸ್ ಕಾರ್ಯಕ್ರಮವಾಗಿರುತ್ತದೆ. ಸುಮಾರು 250 ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ಸೈಯದ್ ಇಸ್ಮಾಯಿಲ್ ವಲಿಯುಲ್ಲಾಹಿ ಬುಖಾರಿ ಕದ್ದಸಲ್ಲಾಹು ಸರ್ರವುಲ್ ಅಜೀರವರು ಮಂಜನಾಡಿಯಲ್ಲಿ ಅಂತ್ಯ ವಿಶ್ರಮಿಸುತ್ತಿದ್ದಾರೆ. ಕಳೆದ ಎಲ್ಲ ಉರೂಸ್ ಸಮಾರಂಭಗಳಲ್ಲಿ ಕೂಡ ಲಕ್ಷಾಂತರ ಜನ ಭಾಗವಹಿಸಿ ತಾವು ಅಲ್ಲಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿರುವಂತಹ ಒಂದು ಚರಿತ್ರೆ ಇದೆ. ಈ ವರ್ಷ ಕೂಡ ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ ಎಂಬ ನಿರೀಕ್ಷೆ ಇದೆ. ಕೊನೆಯ ದಿನ 11/12/2021 ಅನ್ನದಾನ ಕಾರ್ಯಕ್ರಮವಿದ್ದು ಅಂದು ಎಲ್ಲ ಸ್ತ್ರೀ ಪುರುಷರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹಲವಾರು ಉಲಮಾಗಳು, ಸಾದಾತುಗಳು ಭಾಗವಹಿಸಲಿದ್ದು ತಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾವು ಕೋರ್ತಾ ಇದ್ದೇವೆ. ನಮ್ಮ ಇಲ್ಲೆಲ್ಲ ಉಲ್ಲಾಳ ಉರುಸು, ಮದಿನಾಡಿ ಉರುಸು ಅಂತ ನೀವು ಕೇಳ್ತಾ ಇರ್ತೀರಿ. ಉರುಸು ಅಂದರೆ ಅದು ಸಾತ್ವಿಕರಾದಂಥ ದೊಡ್ಡ ದೊಡ್ಡ ಪಂಡಿತರು, ಅದೇ ರೀತಿ ಸಮುದಾಯವನ್ನು ಉತ್ತಮ ರೀತಿಯಲ್ಲಿ ಕೊಂಡಾಡಿದಂಥ ಜನರು ಯಾವ ರೀತಿ ಹೋಗಬೇಕು, ಯಾವ ರೀತಿ ಅವರು ಸಂಚರಿಸಬೇಕು, ಒಂದು ಭಾರತದಲ್ಲಿರುವಾಗ ಭಾರತ ರಾಷ್ಟ್ರದಲ್ಲಿ ಯಾವ ರೀತಿ ಜೀವಿಸಬೇಕು ಎಂಬಿತ್ಯಾದಿ ಕಾರ್ಯಗಳನ್ನು ಅವರು ಜನರಿಗೆ ಅರ್ಥ ಮಾಡಿಕೊಟ್ಟು ಯಾವುದೇ ಜಾತಿ ಮತ ಧರ್ಮ ಭೇದವಿಲ್ಲದೆ ಜನರೊಂದಿಗೆ ಮಾನವೀಯತೆಯಿಂದ ಜೀವಿಸಬೇಕು ಎಂಬಿತ್ಯಾದಿ ವಿಷಯಗಳನ್ನು ಧಾರ್ಮಿಕ ನಮ್ಮ ವಿಶುದ್ಧವಾದಂಥ ಇಸ್ಲಾಂ ದೀನ್ ನಮಗೆ ಹೇಳಿಕೊಡುವಂಥ ಪ್ರಮುಖ ಅಂಶವಾಗಿದೆ. ಒಂದು ರಾಷ್ಟ್ರದಲ್ಲಿ ಜೀವಿಸುವಾಗ, ಆ ಜೀವನ ನಡೆಸುವಾಗಲ್ಲಿ ಎಲ್ಲರೊಟ್ಟಿಗೆ ಯಾವ ರೀತಿಯಲ್ಲಿ ನಾವು ಬಾಂಧವ್ಯವನ್ನು ಇಟ್ಕೊಳ್ಬೇಕು ಎಂಬಿತ್ಯಾದಿ ಕಾರ್ಯಗಳನ್ನು ಅವರು ಹೇಳಿಕೊಟ್ಟು ಜನರೊಟ್ಟಿಗೆ ಬೆರೆತು ಅವರು ಯಾರು ಅವರ ಹತ್ರ ಬಂದರೂ ಪವಾಡಗಳನ್ನು ತೋರಿಸಿಕೊಂಡು ಇಲ್ಲಿರುವಂಥ ರೋಗಗಳಿಗೆ ಇನ್ನಿತರ ಯಾವುದೇ ಕಷ್ಟ ಕಾರ್ಪಣ್ಯ ಬರುವಾಗ ಅವರಿಗೆ ಬೇಕಾದಂತಹ ಪರಿಹಾರವನ್ನು ಕೊಡುವಂತಹ ಸಾತ್ವಿಕರಾದಂಥ ಒಂದು ಔಲಿಯಾಗಳಿರ್ತವೆ. ಅವರ ಮರಣ ಹೊಂದಿ ಅದರ ನಂತರ ಅವರಿಂದ ತುಂಬ ನಮಗೆ ಬೇಕಾದಂಥ ನಮ್ಮ ಆಸೆಗಳು ಈಡೇರುತ್ತದೆ, ಇತ್ಯಾದಿ ಪವಾಡಗಳು ಕಾಣ್ತಾ ಇರ್ತದೆ. ಅವರನ್ನು ನೆನೆಸಿಕೊಂಡು ವರ್ಷಕ್ಕೊಮ್ಮೆ, 5 ವರ್ಷಕ್ಕೊಮ್ಮೆ, 2 ವರ್ಷಕ್ಕೊಮ್ಮೆ ನಡೆಸ್ತಾ ಬರ್ತಿದ್ದೇವೆ. ಮಂಜನಾಡಿಯಲ್ಲಿ ಸೈಯದ್ ಇಸ್ಮಾಯಿಲ್ ಬುಖಾರಿ ಕದ್ದಸಲ್ಲಾಹು ಸರ್ರವುಲ್ ಎಂಬ ಒಂದು ಸಾತ್ವಿಕ ಪುರುಷರು, ಅವರು ಕೇರಳದ ಕಣ್ಣೂರಿನಿಂದ ಅವರು ಜನಿಸಿ ಅವರು ನಮ್ಮಲ್ಲಿ
ಪ್ರಬೋಧನೆ ಮಾಡಿ ನಮ್ಮೂರಿನಲ್ಲಿರುವಂತಹ ಜನರನ್ನು ಉತ್ತಮ ರೀತಿಯಲ್ಲಿ ನಡೆಯುವಂತಹ ಪಾಠ ಬೋಧನೆಯನ್ನು ನೀಡಿದಂಥ ಒಂದು ಸಾತ್ವಿಕ ಪುರುಷರಾಗಿದ್ದಾರೆ. ಅವರ ಹೆಸರಲ್ಲಿ ನಾವು ಮಾಡುವಂಥ ಒಂದು ಅನುಸ್ಮರಣೆಯಾಗಿದೆ ಉರೂಸ್. ಅದರಲ್ಲಿ ಪ್ರವಚನ ಮಾಡುವುದು, ಅದೇ ರೀತಿ ಅಲ್ಲಿ ಹೇಳಿಕೊಡುವಂಥ ಪ್ರಮುಖ ವಿಚಾರ ಹೇಳಿದರೆ ನಮ್ಮ ಮದ್ರಸದಲ್ಲಿ ಕಲಿಸುವ ಹಾಗಂತೆ ಅಲ್ಲಿ ಇರುವಂಥದ್ದು ನಾವು ಎಲ್ಲರೊಂದಿಗೆ ಬೆರೆತುಕೊಂಡು ಉತ್ತಮ ರೀತಿಯಲ್ಲಿ ಜೀವಿಸಬೇಕೆಂಬುವಂಥ ಒಂದು ಸಾತ್ವಿಕವಾದ ಸಂದೇಶವನ್ನಾಗಿದೆ ನೀಡುತ್ತಾ ಇರೋದು.